ಆದ್ಯಂತ ಈಗ ಗ್ರಾಹಕರಿಗೆ ನಿರಾಳ ಆಗಿದೆ. ಸಗಟು ಮಾರುಕಟ್ಟೆಯಲ್ಲಿ ಬೇಳೆಗಳು ಮತ್ತು ಅಕ್ಕಿ ದರ ಇಳಿಕೆ ಮಾಡಲಾಗಿದೆ. ದೇಶಾದ್ಯಂತ ಅಕ್ಕಿ ಬೇಳೆ ದರ ಇಳಿಕೆ ಮಾಡಲಾಗಿದೆ. ಇದು ನಿಜಕ್ಕೂ ಗ್ರಾಹಕರಿಗೆ ಒಳ್ಳೆಯ ಸುದ್ದಿ. ಸಗಟು ಮಾರುಕಟ್ಟೆಯಲ್ಲಿ ಬೇಳೆಗಳು ಮತ್ತು ಅಕ್ಕಿ ದರ ಇಳಿಕೆಯಾಗಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ ಮತ್ತು ಸ್ಟೀಮ್ ರೈಸ್ ದರ ಇಳಿಕೆ ಮಾಡಲಾಗಿದೆ. ತೊಗರಿ ಬೇಳೆ ಕೆಜಿಗೆ 200 ರೂಪಾಯಿವರೆಗೆ ಇತ್ತು, ಈಗ 150 ರೂಪಾಯಿ ಆಗಿದೆ. ಕೇಂದ್ರ ಸರ್ಕಾರದ ಕ್ರಮಗಳಿಂದ ಬೇಳೆಕಾಳು ಮತ್ತು ಅಕ್ಕಿ ದರ ಕಡಿಮೆ ಆಗಿದೆ. ಕೇಂದ್ರದ ಕೆಲವು ಅನ್ಯ ದೇಶಗಳಿಂದ ತೊಗರಿ ಆಮದು ಮಾಡಿಕೊಳ್ಳಲಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ತೊಗರಿ ಬೇಳೆ ದರ ಇಳಿಕೆಯಾಗಿದೆ. ಅಕ್ಕಿ ಆಮದು ರಫ್ತಿನ ಮೇಲೆ ವಿಧಿಸಿದ್ದ ನಿರ್ಬಂಧ ಅಕ್ಟೋಬರ್ನಲ್ಲಿಯೇ ತೆರವು ಆಗಿರುವುದು. ಮ್ಯಾನ್ಮಾರ್, ಥಾಯ್ಲೆಂಡ್ ಮೊದಲಾದ ದೇಶಗಳಿಂದ ಅಕ್ಕಿಯನ್ನು ಆಮದು ಮಾಡಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಉತ್ತಮವಾಗಿದೆ. ಕೃಷಿ ಉತ್ಪಾದನೆಯಲ್ಲಿ 15ರಿಂದ 20% ಹೆಚ್ಚಳ ಆಗಿದೆ. ಸೊ ಹೀಗಾಗಿ ಈಗ ಅಕ್ಕಿ ಬೇಳೆ ದರ ಇಳಿಕೆಯಾಗಿರೋದು ಇದು ಒಳ್ಳೆಯ ಸುದ್ದಿನೇ ಗ್ರಾಹಕರಿಗೆ. ಯಾಕೆಂತ ಹೇಳಿದರೆ ಎಲ್ಲದರ ಬೆಲೆ ಪ್ರತಿನಿತ್ಯ ಬೆಳಗಾದರೆ ಸಾಕು ಅದ್ರ ಬೆಲೆ ಏರಿಕೆ ಆಯಿತು, ಇದ್ರ ಬೆಲೆ ಏರಿಕೆ ಆಯಿತು, ಇದನ್ನೇ ಕೇಳ್ತಾ ಇರ್ತಿದ್ವಿ. ಆದರೆ ಈಗ ಸ್ವಲ್ಪ ನಿರಾಳ. ಯಾಕೆಂತ ಹೇಳಿದರೆ ಅಕ್ಕಿ ಮತ್ತು ಬೇಳೆಯ ದರ ಇಳಿಕೆಯಾಗಿರೋದು. ಸಗಟು ಮಾರುಕಟ್ಟೆಯಲ್ಲಿ ಬೇಳೆಗಳು ಮತ್ತು ಅಕ್ಕಿ ದರ ಇಳಿಕೆಯಾಗಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ ಮತ್ತು ಸ್ಟೀಮ್ ರೈಸ್ ದರ ಇಳಿಕೆಯಾಗಿರೋದು. ತೊಗರಿ ಬೇಳೆ ಕೆಜಿಗೆ 200 ರೂಪಾಯಿವರೆಗೆ ಇತ್ತು, ಈಗ 150 ರೂಪಾಯಿ ಆಗಿದೆ. ಕೇಂದ್ರ ಸರ್ಕಾರದ ಕ್ರಮಗಳಿಂದ ಬೇಳೆಕಾಳು ಮತ್ತು ಅಕ್ಕಿ ದರ ಕಡಿಮೆಯಾಗಿರೋದು. ಕೇಂದ್ರದ ಹಲವು ಅನ್ಯ ದೇಶಗಳಿಂದ ತೊಗರಿ ಆಮದು ಮಾಡಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿಜಕ್ಕೂ ಇದು ದೇಶದ ಜನರಿಗೆ, ಗ್ರಾಹಕರಿಗೆ ಒಳ್ಳೆಯ ಸುದ್ದಿನೇ. ಹೌದು ರಾಮೇಂದ್ರ, ಇನ್ನೇನು ಕೆಲವೇ ದಿನಗಳಲ್ಲಿ ಹಬ್ಬದ ಸರಣಿಗಳು ಶುರುವಾಗುತ್ತೆ, ಶ್ರಾವಣ ಸಂಭ್ರಮ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ದೇಶದ ಜನರಿಗೆ ಶ್ರಾವಣ ಮಾಸಕ್ಕಿಂತ ಮೊದಲೇನೆ ಒಂದೊಳ್ಳೆ ಶುಭ ಸುದ್ದಿ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ಈ ರೀತಿ ಅಕ್ಕಿ ಬೇಳೆ ದರಗಳೇನಿದೆ ಅದು ಕಡಿಮೆ ಆಗಕ್ಕೆ ಹಲವು ಕಾರಣಗಳಿದೆ. ಒಂದು ಏನಂದ್ರೆ, ಕಳೆದ ಒಂದು ಏನು ಮುಂಗಾರಿನಲ್ಲಿ ತುಂಬಾ ಚೆನ್ನಾಗಿ ಮಳೆಯಾಗಿತ್ತು ದೇಶದಲ್ಲಿ, ಹಾಗಾಗಿ ಭತ್ತದ ಉತ್ಪಾದನೆ ದೇಶಾದ್ಯಂತ ತುಂಬಾ ಚೆನ್ನಾಗಾಗಿದೆ. ಈ ಬಾರಿನೂ ಕೂಡ ಕಾಲಕ್ಕೆ ಸರಿಯಾಗಿ ಮಳೆ ಕೂಡ ಆಗಿದೆ. ಹೀಗಾಗಿ ಇದು ಏನೊಂದು ಭತ್ತ ಇರ್ಬೋದು ಮತ್ತೆ ಬೇಳೆಕಾಳುಗಳಿರ್ಬೋದು, ಅವು ಆವಕ ಜಾಸ್ತಿ ಆಗಿದೆ ಮಾರುಕಟ್ಟೆಗೆ. ಹಾಗಾಗಿ ವರ್ತಕರು ಏನಿದ್ದಾರೆ ಅವರು ಹಳೆಯ ಒಂದು ಏನ್ ಮಾಲ್ ಇತ್ತು ಅದನ್ನೆಲ್ಲ ಖಾಲಿ ಮಾಡಕ್ ಮುಂದಾಗಿದ್ದಾರೆ. ಅದು ಒಂದ್ ಕಡೆ ಆದ್ರೆ ಇದು ಈ ಸರಿನೂ ಒಳ್ಳೆ ಮಳೆ ಆಗ್ತಿರೋದ್ರಿಂದಾಗಿ ರೈತರು ತಮ್ಮ ದಾಸ್ತಾನುಗಳನ್ನ ಮಾರ್ಕೆಟ್ಗೆ ತರ್ತಿದ್ದಾರೆ. ಮತ್ತೆ ವರ್ತಕರು ಕೂಡ ತಮ್ಮಲ್ಲಿರೋ ಹಳೆ ಏನು ದವಸ ಧಾನ್ಯಗಳಿತ್ತು ಅದನ್ನೆಲ್ಲ ಮಾರಾಟಕ್ಕೆ ಇಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನಂದ್ರೆ, ನೆಟೆ ರೋಗ ಅಂತ ಕಾಣಿಸ್ಕೊಂಡಿತ್ತು ಕಳೆದ ಬಾರಿ ತೊಗರಿ ಬೇಳೆಗೆ. ಈ ಬಾರಿ ಆ ನೆಟೆ ರೋಗ ಹಾವಳಿ ನಿಯಂತ್ರಣ ಮಾಡಕ್ಕೆ ಸರ್ಕಾರ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ. ಇವೆಲ್ಲದಕ್ಕಿಂತ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ, ಏನು ವಿದೇಶಗಳಿಂದ ತೊಗರಿ ಬೇಳೆನ ಆಮದು ಮಾಡ್ಕೊಳ್ಳಲಾಗ್ತಿತ್ತು ಅದಕ್ಕೆ ನಿರ್ಬಂಧ ಏರಲಾಗಿತ್ತು. ಆದ್ರೆ ಈಗ ನಿರ್ಬಂಧಗಳನ್ನ ಸಡಿಲ ಮಾಡಲಾಗಿದೆ. ಜೊತೆಗೆ ಅಕ್ಕಿ ಮೇಲಿನ ನಿರ್ಬಂಧನೂ ಸಡಿಲ ಮಾಡಲಾಗಿದೆ. ಹಾಗಾಗಿ ಮ್ಯಾನ್ಮಾರ್, ಥೈಲ್ಯಾಂಡ್ ಸೇರಿದಂತೆ ಹಲವು ದೇಶಗಳಿಂದ ಭಾರತಕ್ಕೆ ಅಕ್ಕಿ ಆಮದಾಗ್ತಾ ಇದೆ. ಜೊತೆಯಲ್ಲೇ ಬೇಳೆಕಾಳುಗಳು ಕೂಡ ಆಮದಾಗ್ತಾ ಇದೆ. ಹಾಗಾಗಿ ತೊಗರಿ ಬೇಳೆ ಸೇರಿದಂತೆ ಎಲ್ಲಾ ರೀತಿಯ ಬೇಳೆಕಾಳುಗಳು ಮತ್ತೆ ಅಕ್ಕಿಯ ದರ ಇಳಿಕೆ ಆಗ್ತಾ ಇದೆ. ಇದು ನಿಜಕ್ಕೂ ದೇಶದ ಜನರಿಗೆ ಅತ್ಯಂತ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಕೆಲವೇ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಈ ಅಕ್ಕಿ ದರ ಮತ್ತೆ ಎಲ್ಲಾ ರೀತಿಯ ಬೇಳೆಕಾಳುಗಳ ದರ ಇನ್ನಷ್ಟು ಕಡಿಮೆ ಆಗುತ್ತೆ. ಈ ಆಗೋದ್ರಿಂದ ದೇಶದಲ್ಲಿ ಒಂದು ರೀತಿ ಹಣದುಬ್ಬರ ಪ್ರಮಾಣನೂ ಕಡಿಮೆ ಆಗೋದಕ್ಕೆ ನೆರವಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.